ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೇವಲ ರೈಸ್ ಬ್ಯಾಗ್ ಅನ್ನ ಬಳಸ್ಕೊಂಡು ಹೇಗೆ ನಾವು ಬೇರೆ ಬೇರೆ ರೀತಿಯಾದ ವಸ್ತುಗಳನ್ನ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ 5 ಐಡಿಯಾಗಳಿವೆ. ನಿಮ್ಗೆ ಯಾವ ಐಡಿಯಾ ಜಾಸ್ತಿ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ನಲ್ಲಿ ಖಂಡಿತವಾಗಿ ತಿಳಿಸ್ಬೇಕು. ಹಾಗಾದ್ರೆ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ ರೀತಿಯಾದ ರೈಸ್ ಬ್ಯಾಗ್ಗಳು ನಮಗೆ ಸಿಗುತ್ತೆ ಅಲ್ವಾ, 10 kg ಅಥವಾ 25 kg ಈ ರೀತಿಯಾಗಿ ಅಕ್ಕಿ ಎಲ್ಲ ತಗೊಂಡ್ ಬಂದಾಗ ಈ ತರದ ಬ್ಯಾಗ್ಗಳು ಸಿಗತ್ತೆ. ಸೊ ಇವತ್ತು ಈ ಬ್ಯಾಗ್ ಅನ್ನ ಬಳಸ್ಬಿಟ್ಟು ಒಂದು ತುಂಬಾನೇ ಯೂಸ್ಫುಲ್ ಆಗಿರುವಂತಹ ವಸ್ತುವನ್ನ ಹೇಗ್ ಮಾಡೋದು ಅನ್ನೋದನ್ನ ನೋಡೋಣ. ಸೊ ನಾನಿಲ್ಲಿ ನೀಟಾಗಿ ಅದರ ಬಾಟಮ್ ಅನ್ನ ಕಟ್ ಮಾಡಿ ತೆಗೆದು ಸಪರೇಟ್ ಮಾಡ್ಕೊಂಡೆ. ಇವಾಗ ಒಂದು ಪ್ಲೇಟಿನ ಸಹಾಯದಿಂದ ಒಂದು ಸರ್ಕಲ್ ಆಕೃತಿಯನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಪ್ಲೇಟ್ ಇದೆಯೋ ಅದನ್ನ ಯೂಸ್ ಮಾಡಬಹುದು. ಈಗ ನಾನು ಟ್ರೇಸ್ ಮಾಡ್ಕೊಂಡಿದ್ದಾಯ್ತು. ಅದೇ ಪ್ರಕಾರವಾಗಿ ಒಂದು ಸರ್ಕಲ್ ಅನ್ನ ಇದರಿಂದ ಕಟ್ ಮಾಡಿ ಸಪರೇಟ್ ಮಾಡ್ಕೊಂಡೆ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಸೈಜ್ ವ್ಯತ್ಯಾಸ ಬೇಕು ಅಂತಂದ್ರೆ ನೀವು ಪ್ಲೇಟ್ ಸೈಜ್ ನ ಡಿಫ್ರೆನ್ಸ್ ನೋಡಿ ತಗೊಳ್ಬಹುದು. ಈಗ ಇದಕ್ಕೆ ನಾನು ಒಂದು ಬಟ್ಟೆಯನ್ನ ಸೇರಿಸ್ಬಿಟ್ಟು ಕ್ವಿಲ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದೀನಿ. ಆಕ್ಚುಲಿ ಇದನ್ನ ಅಡಿಗಡೆ ನಾನು ಲೈನಿಂಗ್ ಬಟ್ಟೆಯನ್ನ ಹಾಕ್ಲಿಲ್ಲ, ಜಸ್ಟ್ ಮೇಲ್ಗಡೆ ಮಾತ್ರ ಬಟ್ಟೆಯನ್ನ ಇಟ್ಟು ಕ್ವಿಲ್ಟ್ ಮಾಡ್ಕೊಂಡಿರೋದು. ಈಗ ಏನ್ ಮಾಡ್ತೀನಿ ಅಂದ್ರೆ ಇದರ ಸುತ್ತಳತೆಯನ್ನ ಈ ರೀತಿಯಾಗಿ ರಫ್ಲಿ ತಗೊಳ್ತೀನಿ. ಸೊ ಈ ರೀತಿಯಾಗಿ ಒಂದು ಮಾರ್ಕಿನಿಂದ ಇನ್ನೊಂದು ತುದಿವರೆಗೂ ಬರೋ ತನಕ ತಗೊಂಡಾಗ ನನ್ಗಿಲ್ಲಿ 30 ಇಂಚು ಬರ್ತಾ ಇದೆ. ನಾನು ಹೆಚ್ಚು ಕಮ್ಮಿ 31ರಿಂದ 32 ಇಂಚು ಅಗಲದ ಬಟ್ಟೆಯನ್ನ ನೆಕ್ಸ್ಟ್ ತಗೊಳ್ಬೇಕಾಗತ್ತೆ. ಈಗ ನಾನೇನ್ ಮಾಡ್ತೀನಿ, ಇದು ಒಂದು ಹಳೆ ಸೀರೆ ಇತ್ತು ನನ್ನ ಹತ್ರ. ಸೊ ಅದು ಸಾಕಷ್ಟು ಹಳೇದಾಗಿತ್ತು, ಮತ್ತೆ ಇವಾಗ ಯೂಸ್ ಮಾಡ್ತಿಲ್ಲ, ಅದನ್ನೇ ತಗೊಂಡಿದ್ದಾಯ್ತು. ನಾನಿಲ್ಲಿ ಮತ್ತೆ ರೈಸ್ ಬ್ಯಾಗ್ ಅನ್ನ ಹಾಗೆ ಅಡಿಗಡೆ ಈ ಸೀರೆ ಬಟ್ಟೆ ಏನಿದೆ ಅದನ್ನ ಇಟ್ಬಿಟ್ಟು ಈ ರೀತಿಯಾಗಿ ಕ್ವಿಲ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕ್ವಿಲ್ಟಿಂಗ್ ಮಾಡ್ಕೊಳ್ಳೋದನ್ನ ಇಲ್ಲಿ ನಿಮ್ಗೆ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ತೋರಿಸಿದೀನಿ. ಡೀಟೇಲ್ ವಿಡಿಯೋ ಬೇಕು ಅಂದ್ರೆ ಈಗಾಗಲೇ ಕ್ವಿಲ್ಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಿದೀನಿ, ಅಲ್ಲಿ ಚೆಕ್ ಮಾಡಬಹುದು. ಈಗ ನಾನು ನೋಡಿ ಇಲ್ಲಿ ಮೇನ್ ಬಟ್ಟೆ ಮತ್ತೆ ರೈಸ್ ಬ್ಯಾಗ್ ಎರಡು ಸೇರಿ ಕ್ವಿಲ್ಟ್ ಮಾಡ್ಕೊಂಡಿದ ನಂತರ ಇದರ ಹೈಟ್ ಎಷ್ಟಿದೆ ಅಂತಂದ್ರೆ ಹೆಚ್ಚು ಕಡಿಮೆ 21.5 ಇಂಚು ಇದೆ. ಹಾಗೆ ಅಗಲ ನಾನು ಹೇಳಿದ್ನಲ್ಲ 30 ಇಂಚ್ ಬರ್ತಾ ಇತ್ತು ಅಂತೇಳಿ, ಸೊ 30.5 ಇಂಚು ಆಗುವಷ್ಟು ಎಕ್ಸ್ಟ್ರಾ ತಗೊಂಡಿದ್ದೀನಿ. ಈಗ ಇದರ ತುದಿಯನ್ನ ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ತುದಿವರೆಗೂ ಇದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡಿದ್ದಾಯ್ತು. ನೋಡಿ, ಹೀಗ್ ಬಂದಿದೆ. ನೆಕ್ಸ್ಟ್ ನಾವು ಒಂದು ಸರ್ಕಲ್ ಏನ್ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನ ನಾವು ಸ್ಟಿಚ್ ಮಾಡದೇ ಇರುವ ಕಡೆ ಈ ರೀತಿಯಾಗಿ ಅದನ್ನ ಪಿನ್ ಹಾಕಿ ಸರ್ಕಲ್ ಆಕೃತಿಯಲ್ಲಿ ನಾನು ಜೋಡಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಪಿನ್ಸ್ ಹಾಕೊಂಡ್ಬಿಟ್ರೆ ನಮಗೆ ಸ್ಟಿಚ್ ಮಾಡ್ಬೇಕಾದ್ರೆ ತುಂಬಾನೇ ಸುಲಭ ಆಗತ್ತೆ. ನೋಡಿ, ಈ ರೀತಿಯಾಗಿ ಆ ಸರ್ಕಲ್ ಅನ್ನ ಒಂದ್ ಸೆಂಟರಿನಿಂದ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ತುದಿವರೆಗೆ ಅದನ್ನ ಈ ಪ್ರಕಾರವಾಗಿ ನಾವು ಪಿನ್ ಅಪ್ ಮಾಡ್ತಾ ಹೋಗ್ಬೇಕು. ನಾನು ಒಂದ್ ಕಡೆ ಮಾಡ್ಕೊಂಡೆ, ಹಾಗೆ ಇನ್ನೊಂದು ಕಡೆಗೂ ಇದೇ ರೀತಿಯಾಗಿ ಪಿನ್ಸ್ ಅನ್ನ ಹಾಕೊಳ್ತೀನಿ. ತುದಿ ಕಡೆ ಬಂದಾಗ ನಾನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗ್ ಮಾಡಿದೀನಿ ಅಂತ ಹೇಳಿ. ಸೊ ಇಲ್ಲಿ ಸುತ್ತಲೂ ನಾನು ಸ್ಟಿಚ್ ಮಾಡ್ಕೊಂಡು ತುದಿ ಕಡೆ ಮಾತ್ರ ಬಿಟ್ಕೊಳ್ತೀನಿ. ನೋಡಿ, ಇಲ್ಲಿ ತುದಿ ಕಡೆವರೆಗೂ ನಾನು ಹೊಲ್ದು ಇದಿಷ್ಟನ್ನ ಓಪನ್ ಇಟ್ಕೊಂಡಿದೀನಿ. ಸೊ ಇಲ್ಲಿ ನೀವು ನೋಡ್ತಿರುವಂತೆ ಒಂದ್ ಅರ್ಧ ಇಂಚು ಜಾಸ್ತಿ ಬಂದಿದೆ ಅಷ್ಟೇನೆ. ಈಗ ಏನ್ ಮಾಡ್ಬೇಕು ಅಂದ್ರೆ ಈ ತುದಿವರೆಗೂ ಇಲ್ಲಿ ಹಿಡಿತಾ ಒಂದು ಸ್ಟ್ರೈಟ್ ಸ್ಟಿಚ್ ಅನ್ನ ಹಾಕೊಳ್ಬೇಕು ಫಸ್ಟ್ಗೆ. ಅದಾದ್ಮೇಲೆ ಬಾಟಮ್ಗೆ ಅದಷ್ಟನ್ನ ಸೇರಿಸ್ಬಿಟ್ಟು ಇನ್ನೊಂದು ಸ್ಟಿಚ್ ಅನ್ನ ಹಾಕೊಳ್ಬಹುದು. ಆವಾಗ ಬಾಟಮ್ ಕೂಡ ಗಟ್ಟಿಯಾಗಿ ಬರುತ್ತೆ. ನೋಡಿ, ಇವಾಗ ನಾನು ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು. ಇವಾಗ ಇದನ್ನ ಸೀದಾ ಮಾಡ್ಕೊಳ್ಳೋಣ. ಸೀದಾ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿಯಾಗಿ ಬಾಟಮ್ ಏನ್ ರೆಡಿ ಆಗಿದೆ. ಈಗ ಇದರ ಬಾಟಮ್ ನೀಟಾಗಿ ಇನ್ನು ಸ್ಟಿಫ್ ಆಗಿ ಬರೋದಕ್ಕೋಸ್ಕರ ಈ ಕಾರ್ನರ್ಸ್ ಅನ್ನ ಹಿಡಿತಾ ಇಲ್ಲಿ ಕೂಡ ಒಂದು ಸ್ಟಿಚ್ ಅನ್ನ ಹಾಕೊಳ್ತೀನಿ. ಇದು ಆಪ್ಷನಲ್, ಮಾಡಿದ್ರೆ ಅಂತೂ ತುಂಬಾನೇ ಚೆನ್ನಾಗಿ ಬರುತ್ತೆ. ಬಾಟಮ್ ಒಂದು ಒಳ್ಳೆ ಶೇಪ್ ತಗೊಳುತ್ತೆ. ಇವಾಗ ನೋಡಿ, ಇದಿಷ್ಟು ದೊಡ್ಡದಾಗಿರುವಂತ ಒಂದು ಬ್ಯಾಗು ರೆಡಿ ಆಗಿದೆ. ಈಗ ಇದಕ್ಕೆ ಹ್ಯಾಂಡಲ್ಸ್ ಅನ್ನ ಮಾಡ್ಬೇಕು ಅಂತ ಹೇಳಿ ನಾನು ಅಂದ್ಕೊಳ್ತಾ ಇದ್ದೆ. ಹ್ಯಾಂಡಲ್ಸ್ ಇಲ್ಲದೆ ಕೂಡ ನೀವು ಯೂಸ್ ಮಾಡಬಹುದು, ಏನು ತೊಂದರೆ ಇಲ್ಲ. ಸೊ ಬ್ಯಾಗಿನ ಒಂದು ಸೈಡ್ ನಲ್ಲಿ ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಂಡು ಅದರಿಂದ 4 ಬೆರಳುಗಳ ಆಚೆ ಈಚೆಗೆ ಒಂದೊಂದು ಮಾರ್ಕ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಪ್ರಕಾರವಾಗಿ ಮಾರ್ಕ್ ಅನ್ನ ಮಾಡಿಟ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಹ್ಯಾಂಡಲ್ ಮಾಡೋದಕ್ಕೆ ನಾನಿಲ್ಲಿ 2 ಬಟ್ಟೆಯನ್ನ ತಗೊಂಡಿದ್ದೀನಿ. ಹಾಗೆ ಇದರ ಅಳತೆ 6 ಇಂಚು ಅಗಲ ಇದೆ, ಹಾಗೆ 15 ಇಂಚು ಉದ್ದ ಇದೆ. ಈಗ ಇದನ್ನ ಕರೆಕ್ಟ್ ಆಗಿ 4 ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟಿಚ್ ಅನ್ನ ಹಾಕೊಂಡ್ರೆ ನಮ್ಗೆ ಬೇಕಾಗಿರುವಂತ ಬೆಲ್ಟ್ಸ್ ರೆಡಿ ಆಗತ್ತೆ. ನೋಡಿ, ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಮತ್ತೊಂದು ಫೋಲ್ಡ್ ಮಾಡಿ ಸ್ಟಿಚ್ ಅನ್ನ ಹಾಕೊಳ್ಬೇಕು.
ಈಗ ನಾನು ಬೆಲ್ಟ್ ಅನ್ನ ರೆಡಿ ಮಾಡಿದಾಯ್ತಲ್ವಾ, ಹಾಗೆ ಮಾರ್ಕ್ ಕೂಡ ಮಾಡ್ಕೊಂಡಿದ್ನಲ್ಲ ಬ್ಯಾಗಿಗೆ, ಅದೇ ಮಾರ್ಕ್ ಮೇಲೆ ಈ ಪ್ರಕಾರವಾಗಿ ಇದನ್ನ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ತೀನಿ. ಒಂದ್ 2-3 ಸ್ಟಿಚ್ ಹಾಕಿದಾಗ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ. ಈಗ ನೋಡಿ ಈ ರೀತಿಯಾಗಿ ನಾನು ಹ್ಯಾಂಡಲ್ಸ್ ಅನ್ನು ಕೂಡ ಎರಡೂ ಕಡೆಗೂ ಸ್ಟಿಚ್ ಮಾಡ್ಕೊಂಡಿದ್ದಾಯ್ತು. ಇದು ಈ ತರ ಕಾಣಿಸ್ತಾ ಇದೆ. ನಾನು ಮತ್ತೊಮ್ಮೆ ಇದನ್ನ ಕರೆಕ್ಟ್ ಆಗಿ ದೂರದಿಂದ ತೋರಿಸ್ತೀನಿ. ನೋಡಿ, ಇದು ಈ ರೀತಿಯಾಗಿ ಒಂದು ಲಾಂಡ್ರಿ ಬ್ಯಾಗ್ ಆಗಿ ಕೂಡ ಬಳಸಬಹುದು, ಅಥವಾ ಮಕ್ಕಳ ಆಟಿಕೆಗಳನ್ನ ಎಲ್ಲಂದ್ರಲ್ಲಿ ಹಾಕ್ತಿರ್ತಾರಲ್ವಾ, ಅದನ್ನೆಲ್ಲ ಆರ್ಗನೈಸ್ ಮಾಡಕ್ಕೂ ಕೂಡ ಬಳಸಬಹುದು. ಬ್ಯಾಗ್ ಮಾಡೋದಕ್ಕೆ ನಾನಿಲ್ಲಿ 2 ಪೀಸಸ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬ್ಲೌಸ್ ಪೀಸಿನಿಂದ ನನಗೆ ಬೇಕಾಗಿರೋ ಅಳತೆಯಲ್ಲಿ 2 ಪೀಸಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದರ ಅಳತೆ 9.5 ಇಂಚು ಉದ್ದ ಇದೆ, ಹಾಗೆ 10.5 ಇಂಚು ಅಗಲ ಇದೆ. 1 ಇಂಚು 2 ಇಂಚು ನೀವು ಜಾಸ್ತಿ ತೊಗೊಂಡ್ರೆ ನಿಮಗೆ ದೊಡ್ಡ ಸೈಜು ಅಥವಾ ಸಣ್ಣ ಸೈಜಿನ ಬ್ಯಾಗುಗಳು ರೆಡಿ ಆಗುತ್ತೆ. ಹಾಗೆ ನಾನು ಈ ಬ್ಯಾಗ್ ಮಾಡೋದಕ್ಕೆ ರೈಸ್ ಬ್ಯಾಗನ್ನು ಬಳಸ್ತಾ ಇದ್ದೀನಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಲೈನಿಂಗ್ ಬಟ್ಟೆಯನ್ನು ಕೂಡ ರೆಡಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನಾನು ಕೆಳಗಡೆ ಲೈನಿಂಗ್ ಬಟ್ಟೆ, ಮೇಲ್ಗಡೆ ರೈಸ್ ಬ್ಯಾಗು, ಹಾಗೆ ಮತ್ತೆ ಮೇಲೆ ಮೇಯ್ನ್ ಬಟ್ಟೆ ಹೀಗೆ ಇಟ್ಬಿಟ್ಟು ನಾನು ಇದನ್ನು ಕ್ವಿಲ್ಟ್ ಮಾಡ್ಕೊಳ್ತೀನಿ. ಕ್ವಿಲ್ಟ್ ಅಂದರೆ ಇದಕ್ಕೆ ಸಿಕ್ಕಾಪಟ್ಟೆ ಕ್ವಿಲ್ಟ್ ಮಾಡ್ಕೊಳ್ಳೋಕೆ ಹೋಗಲ್ಲ, ಯಾಕಂದರೆ ಇದಕ್ಕೆ ಬಾರ್ಡರ್ ಚೆನ್ನಾಗಿರೋದ್ರಿಂದ ಕೇವಲ 4 ಕಡೆಗಷ್ಟೇ ನಾನು ಇದನ್ನು ಸ್ಟಿಚ್ ಮಾಡಿ ರೆಡಿ ಮಾಡಿಕೊಂಡೆ. ನೋಡಿ, ಈ ಥರ ಕಾಣಿಸ್ತಾ ಇದೆ. ರೈಸ್ ಬ್ಯಾಗ್ ಆಗಿರೋದ್ರಿಂದ ಸಾಕಾಗುತ್ತೆ. ಅದೇ ಸ್ಪಾಂಜ್ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಕ್ವಿಲ್ಟಿಂಗ್ ಮಾಡ್ಕೊಳ್ಬೇಕು. ಇದಾದ ನಂತರ ಹ್ಯಾಂಡಲ್ ಮಾಡೋದಕ್ಕೆ ಇಲ್ಲಿ 2 ಪೀಸಸ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದರ ಅಳತೆ 15.5 ಇಂಚು ಉದ್ದ ಇದೆ, ಹಾಗೆ 3 ಇಂಚ್ ಆಗುವಷ್ಟು ಅಗಲ ಇದೆ. ಈಗ ಇದನ್ನು 4 ಫೋಲ್ಡ್ ಮಾಡಿಬಿಟ್ಟು 2 ಹ್ಯಾಂಗರ್ಸನ್ನು ರೆಡಿ ಮಾಡ್ಕೊಳ್ತೀನಿ. ಇವಾಗ ನಾನು ಹ್ಯಾಂಗರ್ಸನ್ನು ರೆಡಿ ಮಾಡ್ಕೊಂಡಿದ್ದಾಯಿತು. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಈಗ ಏನು ಮಾಡಬೇಕಂದ್ರೆ, ನಾವು ಬ್ಯಾಗ್ ಬಟ್ಟೆ ಇತ್ತಲ್ವ, ಅದನ್ನು ಫೋಲ್ಡ್ ಮಾಡಿಬಿಟ್ಟು ಸೆಂಟರನ್ನು ಮಾರ್ಕ್ ಮಾಡ್ಕೊಳ್ತೀನಿ. ಇವಾಗ ಸೆಂಟರ್ ಮಾರ್ಕ್ ಮಾಡ್ಕೊಂಡಿದ್ದಾಯಿತು. ಸೆಂಟರಿನಿಂದ ಆಚೆ 3 ಇಂಚಿಗೆ 1 ಮಾರ್ಕು, ಹಾಗೆ ಈಚೆಗೆ 3 ಇಂಚಿಗೆ 1 ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ಬ್ಯಾಕ್ ಪಾರ್ಟ್ಗೂ ಕೂಡ ಟ್ರೇಸ್ ಮಾಡ್ಕೊಳ್ತೀನಿ. ಸೊ ಒಟ್ಟಿಗೆ 2ಕ್ಕೂ ಮಾರ್ಕ್ ಮಾಡ್ಕೊಂಡಿದ್ದಾಯಿತು. ಇವಾಗ ನಾವು ಹ್ಯಾಂಡಲ್ಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಮಾರ್ಕ್ ಮಾಡ್ಕೊಂಡಿರೋದ್ರ ಮೇಲೆ ಈ ರೀತಿಯಾಗಿ ಇಟ್ಬಿಟ್ಟು ಸ್ಟಿಚ್ಚನ್ನು ಮಾಡ್ಕೊಳ್ತೀನಿ. ಇದನ್ನು 2 ಕಡೆಗೂ ಮಾಡ್ಕೊಳ್ಬೇಕು. ನೋಡಿ, ಈ ಥರ. ಈಗ ನಾನು ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ಇದು ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇವಾಗ ನಾವು ಇದಕ್ಕೆ ಜಿಪ್ಪನ್ನು ಅಟ್ಯಾಚ್ ಮಾಡೋ ಸಮಯ. ಸೊ ನಾನಿಲ್ಲಿ ಇದೇ ಅಳತೆಯ ಜಿಪ್ಪನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ ರನ್ನರ್ ಕೂಡ ಇನ್ಸರ್ಟ್ ಮಾಡ್ಕೊಳ್ಬೇಕು. ಜಿಪ್ ಅಟ್ಯಾಚ್ ಮಾಡೋದ್ರ ಡೀಟೇಲ್ ವಿಡಿಯೋ ಈಗಾಗಲೇ ಪೋಸ್ಟ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡಿ. ಐ ಕಾರ್ಡ್ ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಈಗ ನಾನು ಜಿಪ್ಪನ್ನು ಅಟ್ಯಾಚ್ ಮಾಡಿ ರನ್ನರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇವಾಗ ನಾವೇನು ಮಾಡಬೇಕಂದ್ರೆ, ಇದನ್ನು ಕರೆಕ್ಟಾಗಿ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು 3 ಕಡೆಗೂ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಸೊ ಈಗ 3 ಕಡೆಗೂ ನಾನು ಸ್ಟಿಚಸ್ಸನ್ನು ಹಾಕ್ಕೊಂಡಿದ್ದಾಯಿತು. ಇವಾಗ ಇದು ಕೊನೆಯ ಹಂತದಲ್ಲಿ ಏನು ಮಾಡಬೇಕಂದ್ರೆ, ಇಲ್ಲಿ 1.5 ಇಂಚು 1.5 ಬೈ 1.5 ಇಂಚಿನ ಒಂದು ಬಾಕ್ಸನ್ನು ಮಾರ್ಕ್ ಮಾಡಿಕೊಂಡು ಅಲ್ಲಿ ನಾವು ಕಟ್ ಮಾಡಬೇಕು. ಸೊ ಇದನ್ನು 2 ಕಡೆಗೂ ನಾವು ಮಾರ್ಕ್ ಮಾಡಬೇಕು. ಇದೇ ರೀತಿಯಾಗಿ ನಾನು 2 ಕಡೆಗೂ ಮಾರ್ಕ್ ಮಾಡಿ ಕಟ್ ಮಾಡ್ಕೊಂಡು ಇದಾಯಿತು. ಇವಾಗ ಏನು ಮಾಡಬೇಕಂತಂದರೆ, ಈ ಮೂಲೆಯನ್ನು ಆ ಕಡೆ ಮೂಲೆಯನ್ನು ಎರಡನ್ನು ಈ ರೀತಿಯಾಗಿ ಬಿಡಿಸ್ತಾ ನೋಡಿ, ಈ ಥರ ಸ್ಪ್ಲಿಟ್ ಮಾಡಿಬಿಟ್ಟು ನಂತರ ಅಲ್ಲಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಸೊ 2 ಕಡೆಗೂ ಇದೇ ರೀತಿಯಾಗಿ ಮಾಡಿಕೊಂಡು ನಂತರ ಅದಕ್ಕೆ ಪೈಪಿಂಗ್ ಹಾಕಿ ಕ್ಲೋಸ್ ಮಾಡಬಹುದು. ಇವಾಗ ನಾನು 2 ಕಡೆಗೂ ಸ್ಟಿಚ್ ಹಾಕ್ಕೊಂಡಿದ್ದಾಯಿತು. ನೋಡಿ, ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇವಾಗ ಇದನ್ನು ಉಲ್ಟಾ ಮಾಡ್ಕೊಳ್ಳೋ ಸಮಯ, ಸೀದಾ ಮಾಡ್ಕೊಳ್ಳೋ ಸಮಯ ಆ್ಯಕ್ಚುಲಿ. ಸೊ ನೋಡಿ, ಇವಾಗ ಸುಂದರವಾದ ಹ್ಯಾಂಡ್ ಬ್ಯಾಗ್ ರೆಡಿ ಟು ಯೂಸ್. ನಾನಿಲ್ಲಿ 2
ಬಟ್ಟೆಗಳನ್ನು ತಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಬಟ್ಟೆ ಇದೆಯೋ ಅದನ್ನ ಬಳಸಬಹುದು. ಹಾಗೆ ರೈಸ್ ಬ್ಯಾಗ್ ಅನ್ನ ಕೂಡ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ತರ ಇದೆ. ರೈಸ್ ಬ್ಯಾಗು, ಕ್ಯಾನ್ವಾಸ್, ಸ್ಪಾಂಜು ಏನ್ ಬೇಕಾದ್ರೂ ನೀವು ಹಾಕಿ ಮಾಡಬಹುದು. ಸಾಮಾನ್ಯವಾಗಿ ಸ್ಪಾಂಜ್ ಇಲ್ಲದೆ ಇದ್ರೂ ಕೂಡ ನಾವು ರೈಸ್ ಬ್ಯಾಗ್ ಅಲ್ಲಿ ಈ ಬ್ಯಾಗ್ ಅನ್ನ ಆರಾಮಾಗಿ ಮಾಡ್ಕೊಳ್ಬಹುದು. ಸೊ ಅಡಿಗಡೆ ಒಂದು ಲೈನಿಂಗ್ ಬಟ್ಟೆಯನ್ನ ಇಟ್ಕೊಂಡಿದ್ದೀನಿ. ಲೈನಿಂಗ್ ಬಟ್ಟೆ, ಮಧ್ಯದಲ್ಲಿ ರೈಸ್ ಬ್ಯಾಗು, ಮೇಲ್ಗಡೆ ಮೇನ್ ಬಟ್ಟೆ, ಹೀಗೆ ಇಟ್ಬಿಟ್ಟು ನಾನು ಇದನ್ನ ಕ್ವಿಲ್ಟ್ ಮಾಡ್ಕೊಂಡು ಬರ್ತೀನಿ. ಲೈನಿಂಗಿಗೂ ಅಷ್ಟೇನೆ ನಾನು ಒಂದು ಹಳೆ ಸೀರೆಯನ್ನ ಬಳಸಿದೀನಿ. ನಿಮ್ಮ ಹತ್ರ ಬೇಡದೇ ಇರುವ ಅಂದ್ರೆ ಸುಮಾರಾಗಿರುವಂತ ಬಟ್ಟೆಯನ್ನ ಲೈನಿಂಗಿಗೆ ಬಳಸಿ ಚೆನ್ನಾಗಿ ಕಾಣುವಂತ ಬಟ್ಟೆಯನ್ನ ಮೇಲ್ಗಡೆ ಬಳಸಬಹುದು. ನೋಡಿ ಇವಾಗ ನಾನು ಕ್ವಿಲ್ಟ್ ಮಾಡ್ಕೊಂಡು ಇದು ರೆಡಿ ಆಯ್ತು. 2 ಪೀಸಸ್ ನಮ್ಮ ಹತ್ರ ರೆಡಿ ಆಗಿದೆ, ಒಂದು ಫ್ರಂಟ್ಗೆ ಮತ್ತೆ ಒಂದು ಬ್ಯಾಕ್ಗೆ. ಹಾಗೆ ನಾನು ಈ ಬ್ಯಾಗ್ ಅನ್ನ ಪೈಪಿಂಗ್ ಮಾಡೋದಕ್ಕೆ ಮೇಲ್ಗಡೆ 2 ಕಡೆಗೂ ಪೈಪಿಂಗ್ ಮಾಡ್ಕೊಳ್ತೀನಿ. ಅದಕ್ಕೆ 1.5 ಇಂಚ್ ಅಗಲದ ಕರಿ ಬಟ್ಟೆಯನ್ನ ತಗೊಂಡಿದ್ದೀನಿ. ಅಂದ್ರೆ ಕಾಂಟ್ರಾಸ್ಟ್ ಬಣ್ಣದ ಒಂದು ಸ್ಟ್ರಿಪ್ ಅನ್ನ ತಗೊಂಡ್ರೆ ಆಯ್ತು. ಹಾಗೆ ಈ ಬ್ಯಾಗ್ ಮಾಡೋದಕ್ಕೆ ನಾನು ರೆಡಿಮೇಡ್ ಬೆಲ್ಟ್ ಅನ್ನ ಬಳಸ್ತಾ ಇದ್ದೀನಿ. ನಿಮ್ಮ ಹತ್ರ ರೆಡಿಮೇಡ್ ಬೆಲ್ಟ್ ಇದ್ರೆ ಬಳಸಬಹುದು, ಇಲ್ಲದೆ ಇದ್ರೆ ನೀವು ಒಂದು ಕರಿ ಬಟ್ಟೆಯಲ್ಲಿ ಬೆಲ್ಟ್ ಅನ್ನ ರೆಡಿ ಮಾಡ್ಕೊಳ್ಬಹುದು. 4 ಇಂಚ್ ಅಗಲದ ಬಟ್ಟೆಯನ್ನ ಕಟ್ ಮಾಡಿಬಿಟ್ಟು ಅದನ್ನ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡ್ರೆ ಬೆಲ್ಟ್ ರೆಡಿ ಆಗುತ್ತೆ. ಈಗ ನಾನೇನ್ ಮಾಡ್ತೀನಿ, ಇದನ್ನ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರಂಟ್ ಮತ್ತೆ ಬ್ಯಾಕ್ಗೆ ಎರಡಕ್ಕೂ ಒಟ್ಟಿಗೆನೆ ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಸೆಂಟರಿನಿಂದ ಆಚೆಗೆ 3 ಇಂಚು, ಈಚೆಗೆ 3 ಇಂಚು ಮಾರ್ಕ್ ಮಾಡ್ಕೊಂಡೆ. ಸೊ ಎರಡಕ್ಕೂ ಇದೇ ರೀತಿಯಾಗಿ ಮಾಡ್ಕೊಂಡಿದ್ದಾಯ್ತು. ಇವಾಗ ನಾನು ಬೆಲ್ಟ್ ಅನ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಬೆಲ್ಟ್ ಅನ್ನ ಈ ಪ್ರಕಾರವಾಗಿ ಇಟ್ಬಿಟ್ಟು ಒಂದು 2-3 ಸ್ಟಿಚ್ ಅನ್ನ ಹಾಕೊಳ್ಬೇಕು, ಅವಾಗ ಗಟ್ಟಿ ಆಗತ್ತೆ. ಸೊ ಇದೇ ರೀತಿ ಬ್ಯಾಕ್ ಪಾರ್ಟ್ಗೂ ಮಾಡ್ಕೊಳ್ಬೇಕು. ಈಗ ನಾನು ಸ್ಟಿಚ್ ಹಾಕೊಂಡಿದ್ದಾಯ್ತು. ನೋಡಿ ಎರಡಕ್ಕೂ ಮಾಡ್ಕೊಂಡಿದ್ದಾಯ್ತು. ಈಗ ಇದಕ್ಕೆ ನಾನು ಪೈಪಿಂಗ್ ಹಾಕಿ ಫಿನಿಶ್ ಮಾಡ್ತೀನಿ. ಫಸ್ಟ್ಗೆ ಪೈಪಿಂಗ್ ಬಟ್ಟೆಯನ್ನು ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಈ ಪ್ರಕಾರವಾಗಿ ಇಟ್ಬಿಟ್ಟು 1 ಸ್ಟಿಚ್ ಅನ್ನ ಹಾಕಿ ನಂತರ ಆ ಕಡೆ ತಿರುಗಿಸ್ತಾ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಮಾಡಬೇಕು. ಈ ನಾರ್ಮಲ್ ಪೈಪಿಂಗ್ ಎಲ್ಲ ಮಾಡ್ತೀವಲ್ವಾ ಅದೇ ರೀತಿಯಾಗಿ ಮಾಡಿದ್ರೆ ಆಯ್ತು. ಇವಾಗ ನಾನು ಪೈಪಿಂಗ್ ಮಾಡ್ಕೊಂಡಿದ್ದಾಯ್ತು. ನೋಡಿ ಈ ತರ ಕಾಣಿಸ್ತಾ ಇದೆ 2 ಕಡೆಗೂ. ಇವಾಗ ಏನ್ ಮಾಡ್ಬೇಕಂದ್ರೆ ಇದನ್ನ ಇಲ್ಲಿ ಸೈಡಿನಿಂದ 1.5 ಇಂಚಿಗೆ ಒಂದು ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. 1.5 ಇಂಚ್ ಅಗಲ ಹಾಗೆ 1.5 ಇಂಚು ಉದ್ದದ ಒಂದು ಬಾಕ್ಸ್ ಅನ್ನ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ತೀನಿ. ಇದೇ ಪ್ರಕಾರವಾಗಿ ಎರಡಕ್ಕೂ ಮಾಡ್ಕೊಳ್ಬೇಕು. ನೋಡಿ ಆ ಕಡೆ ಮತ್ತೆ ಈ ಕಡೆ. ಸೊ ಇದೇ ರೀತಿಯಾಗಿ ನಾನು ಮತ್ತೊಂದು ಪಾರ್ಟ್ಗೂ ಕೂಡ ಕಟ್ ಮಾಡ್ಕೊಳ್ತೀನಿ. ಈಗ ನಾನು ಎರಡಕ್ಕೂ ಈ ತರ ಮಾಡ್ಕೊಂಡಿದ್ದಾಯ್ತು. ನೋಡಿ ಹಿಂಗ್ ಕಾಣಿಸ್ತಾ ಇದೆ. ಇವಾಗ ಇದನ್ನ ಉಲ್ಟಾ ಈ ತರ ಇಟ್ಬಿಟ್ಟು ನೀಟಾಗಿ ಜೋಡಿಸಿ 3 ಕಡೆಗೂ ಸ್ಟಿಚ್ ಅನ್ನ ಹಾಕೊಳ್ಬೇಕು. 1, 2 and 3. ಸೊ 3 ಕಡೆಗೂ ಸ್ಟಿಚ್ ಹಾಕಿದ ನಂತರ ಈ ತರ ಕಾಣಿಸ್ತಾ ಇದೆ. ಈಗ ಏನ್ ಮಾಡ್ಬೇಕು, ಅಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಈ ತರವಾಗಿ ಹಿಡಿತಾ ನಾವು ನೋಡಿ ಇಲ್ಲಿ ನಾನು ಹೇಗೆ ಹಿಡಿತೀನಿ ಅಂತ ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. ಫ್ರಂಟ್ ಮತ್ತೆ ಬ್ಯಾಕ್ ಎರಡನ್ನು ಈ ತರ ಜೋಡಿಸಿದಾಗ ಈ ತರ ಒಂದು ಐ ಆಕೃತಿಯಲ್ಲಿ ಬರುತ್ತಲ್ವಾ, ಅಲ್ಲಿ ನಾವು ಸ್ಟಿಚ್ ಅನ್ನ ಹಾಕೊಳ್ಬೇಕು. ಸೊ ಇಲ್ಲಿ ಒಂದು 2-3 ಸ್ಟಿಚ್ ಹಾಕಿ ಗಟ್ಟಿಯಾಗಿ ಮಾಡ್ಕೊಳ್ಬೇಕು ಸ್ಟಿಚ್ ಅನ್ನ. ಇದಾದ ನಂತರ ಅದನ್ನ ಪೈಪಿಂಗ್ ಹಾಕಿ ಫಿನಿಶ್ ಮಾಡಬಹುದು. ಇದೇ ಪ್ರಕಾರವಾಗಿ 2 ಕಡೆಗೂ ಮಾಡ್ಕೊಳ್ಬೇಕು. ಈಗ ನಾನು ಸ್ಟಿಚ್ ಹಾಕೊಂಡಿದ್ದಾಯ್ತು. ನೋಡಿ ಈ ತರ ಕಾಣಿಸ್ತಾ ಇದೆ. ಆಯ್ತು, ಬ್ಯಾಗು ರೆಡಿನ ಆಯ್ತು. ಇವಾಗ ಇದನ್ನ ಸೀದಾ ಮಾಡ್ಕೊಳ್ಳೋ ಸಮಯ. ಕಾರ್ನರ್ಸ್ ಎಲ್ಲ ನೀಟಾಗಿ ಓಪನ್ ಮಾಡಿಕೊಂಡು ಇದನ್ನ ಸರಿ ಮಾಡ್ಕೊಂಡ್ರೆ ಆಯ್ತು. ಸುಂದರವಾದ ಹ್ಯಾಂಡ್ ಬ್ಯಾಗು ರೆಡಿ ಟು ಯೂಸ್. ಇದಕ್ಕೋಸ್ಕರ ನಾನಿಲ್ಲಿ ಒಂದು ಮೇನ್ ಫ್ಯಾಬ್ರಿಕ್ ಅನ್ನ ತಗೊಂಡಿದ್ದೀನಿ. ಇದರ ಅಳತೆ 10 ಇಂಚ್ ಅಗಲ ಇದೆ, ಒಂದು 16 ಇಂಚ್ ಆಗುವಷ್ಟು ಉದ್ದ ಇದೆ. ಸೊ ನೀವಿಲ್ಲಿ ನೋಡ್ತಿರುವಂತೆ ನಾನು ಒಂದು ಲೈನಿಂಗ್ ಬಟ್ಟೆಯನ್ನು ಈಗಾಗಲೇ ಅದೇ ಅಳತೆಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮೇಲ್ಗಡೆಯಿಂದ ಒಂದು ರೈಸ್ ಬ್ಯಾಗನ್ನು ಹಾಕಿದ್ದೀನಿ. ಇದಾದಮೇಲೆ ಮೇನ್ ಫ್ಯಾಬ್ರಿಕನ್ನು ಈ ರೀತಿಯಾಗಿ ಇಟ್ಬಿಟ್ಟು ನೀಟಾಗಿ 3 ಜೋಡಿಸಿ ನಾನು ಒಂದು ಕ್ವಿಲ್ಟಿಂಗನ್ನು ಮಾಡ್ಕೊಳ್ತೀನಿ. ಸೊ ಕ್ವಿಲ್ಟ್ ಮಾಡಿಬಿಟ್ಟು 3 ಒಟ್ಟಿಗೆ ಸ್ಟಿಚ್ ಮಾಡಿ ರೆಡಿ ಮಾಡಿಕೊಂಡೆ. ನೋಡಿ ಈ ಥರ ಕಾಣಿಸ್ತಾ ಇದೆ. ಈಗ ಏನು ಮಾಡ್ತೀನಿ ಅಂದರೆ ಮತ್ತೆ 2 ಮೇನ್ ಫ್ಯಾಬ್ರಿಕನ್ನು ತಗೊಂಡು ಅದರ ಜೊತೆಗೆ ಅದೇ ಅಳತೆಯ ಲೈನಿಂಗ್ ಬಟ್ಟೆ ಹಾಗೆ ಒಂದು ಪೀಸಸ್ಸು
ರೈಸ್ ಬ್ಯಾಗನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದರ ಅಳತೆ 3.5 ಇಂಚು ಅಗಲ ಇದೆ, ಒಂದು 5.5 ಇಂಚ್ ಆಗುವಷ್ಟು ಉದ್ದ ಇದೆ. ಇದನ್ನು ಅಷ್ಟೇ ಈ ಮೂರನ್ನು ಸೇರಿಸ್ಬಿಟ್ಟು ನಾವು ಮೊದಲಿಗೆ ಕ್ವಿಲ್ಟಿಂಗ್ ಮಾಡ್ಕೊಳ್ಳೋಣ. ಸೇಮ್ ಮೇನ್ ಬಟ್ಟೆಗೆ ಏನು ಮಾಡ್ಕೊಂಡ್ವಲ್ಲ ಅದೇ ರೀತಿಯಾಗಿ ಇದನ್ನು ಕೂಡ ರೆಡಿ ಮಾಡ್ಕೊಳ್ತೀನಿ. ಈಗ ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದಾಯಿತು ನೋಡಿ, ಸ್ಟಿಚ್ ಮಾಡಿದ್ರಾಯಿತು. ಇವಾಗ ಇದರ ತುದಿ ಕಡೆ ಒಂದು ಪೈಪಿಂಗ್ ಬರೋ ರೀತಿಯಾಗಿ ಒಂದು ಕಾಂಟ್ರಾಸ್ಟ್ ಬಣ್ಣದ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಒಂದು 2 ಇಂಚ್ ಆಗೋಷ್ಟು ಅಗಲ ಇದೆ ಇದು. ಸೊ ಇದನ್ನು ಈ ಪ್ರಕಾರವಾಗಿ ನಾವು ಅಡಿಗಡೆ ಮೊದಲನೇದಾಗಿ ಇಟ್ಟು ಒಂದು ಸ್ಟಿಚ್ ಹಾಕಿ ಅದನ್ನು ಉಲ್ಟಾ ತಿರುಗಿಸ್ತಾ ಡಬಲ್ ಫೋಲ್ಡ್ ಮಾಡಿ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ 2 ಪಾರ್ಟ್ಸ್ಗೂ ಇದೇ ರೀತಿಯಾಗಿ ನಾನು ಮಾಡ್ಕೊಳ್ತೀನಿ. ಇವಾಗ ನಾನು ಸ್ಟಿಚ್ ಮಾಡ್ಕೊಂಡಿದ್ದಾಯಿತು ನೋಡಿ, ಈ 2 ಪಾರ್ಟ್ಸು ಕೂಡ ನಮ್ಮದು ರೆಡಿ ಆಯಿತು. ಈಗ ನಾನು ಮೇನ್ ಫ್ಯಾಬ್ರಿಕನ್ನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹೀಗೆ ಕರೆಕ್ಟಾಗಿ ಫೋಲ್ಡ್ ಮಾಡಿಬಿಟ್ಟು ಸೆಂಟರನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನನಗೆ ಸೆಂಟರ್ ಇಲ್ಲಿ ಸಿಕ್ಕಿದೆ. ನೆಕ್ಸ್ಟ್ ಏನು ಮಾಡಬೇಕು, ಈ ಪುಟಾಣಿ ಪೀಸಸ್ ಏನು ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಅದರ ಸೆಂಟರನ್ನು ಸಹ ತೆಕ್ಕೊಳ್ಬೇಕು. ಇವಾಗ ಆ ಫ್ಯಾಬ್ರಿಕ್ಕಿನ ಸೆಂಟರು ಮತ್ತು ಈ ಮೇನ್ ಫ್ಯಾಬ್ರಿಕ್ಕಿನ ಸೆಂಟರು ಎರಡೂ ಜಾಯಿನ್ ಆಗೋ ರೀತಿಯಾಗಿ ನಾವು ಇಟ್ಕೊಂಡು ಅದನ್ನು ಪಿನ್ಅಪ್ ಮಾಡ್ಕೊಳ್ಬೇಕು. ಎರಡು ಕಡೆಗೂ ಈಗ ನಾನು ಅದೇ ರೀತಿಯಾಗಿ ಪಿನ್ ಮಾಡ್ಕೊಂಡಿದ್ದೀನಿ. ನಂತರ ಏನು ಮಾಡಬೇಕಂದ್ರೆ ಇದನ್ನು ಈ ಪ್ರಕಾರವಾಗಿ ನಾವು ಹಿಡಿತಾ 2 ಕಡೆಗೂ ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಪಿನ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಈಸಿ ಸ್ಟಿಚ್ ಮಾಡೋಕ್ಕೆ. ಸೊ ನಾನು 2 ಕಡೆಗೂ ಈ ರೀತಿಯಾಗಿ ಇವಾಗ ಸ್ಟಿಚ್ ಮಾಡ್ಕೊಂಡಿದ್ದಾಯಿತು ನೋಡಿ, ಈ ಥರ ಕಾಣಿಸ್ತಿದೆಯಲ್ಲ ನಿಮಗೆ, ಹೊರಗಡೆಯಿಂದ ಸ್ಟಿಚ್ಚು ಬಂದಿದೆ. ನೆಕ್ಸ್ಟ್ ಈ ಸ್ಟಿಚ್ಚು ನಮಗೆ ಕಾಣಿಸ್ಬಾರ್ದಲ್ವ, ಅದನ್ನು ಕವರಪ್ ಮಾಡೋಕ್ಕೆ ನಾನಿಲ್ಲಿ 1.5 ಇಂಚಿನ ಅಗಲದ ಒಂದು ಪಟ್ಟಿಯನ್ನು ತೊಗೊಂಡಿದ್ದೀನಿ. ಅದು ಕೂಡ ಕಾಂಟ್ರಾಸ್ಟ್ ಬಣ್ಣದಲ್ಲಿರುವಂಥ ಪಟ್ಟಿಯನ್ನು ತೊಗೊಂಡಿದ್ದೀನಿ. ಸೊ ಅದನ್ನು ಈ ಪ್ರಕಾರವಾಗಿ ಮೊದಲನೇದಾಗಿ ಒಳಗಡೆಯಿಂದ ಒಳಮುಖವಾಗಿ ಈ ರೀತಿಯಾಗಿ ಹಿಡಿತಾ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಅದಾದಮೇಲೆ ಅದನ್ನು ಉಲ್ಟಾ ತಿರುಗಿಸ್ತಾ ಅದನ್ನು ಡಬಲ್ ಫೋಲ್ಡ್ ಮಾಡಿ ಈ ಕಡೆಯಿಂದ ಸ್ಟಿಚ್ ಮಾಡಬೇಕು. ಅಂದರೆ ಒಂದು ರೀತಿಯಾಗಿ ಪೈಪಿಂಗ್ ಮಾಡಿದ ರೀತಿಯೇ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನಿಲ್ಲಿ ಒಂದು ಕಡೆಗೆ ಪೈಪಿಂಗನ್ನು ಫಿನಿಶ್ ಮಾಡಿಕೊಂಡೆ ನೋಡಿ, ಈ ಥರ ಕಾಣಿಸ್ತಾ ಇದೆ. ಇದೇ ರೀತಿಯಾಗಿ ನಾವು ಮತ್ತೊಂದು ಕಡೆಗೂ ಪೈಪಿಂಗ್ ಮಾಡಿ ಫಿನಿಶ್ ಮಾಡ್ಕೊಳ್ಬೇಕು. ಸೊ ಅಲ್ಲೂ ಕೂಡ ಇದೇ ರೀತಿಯಾಗಿ ಒಂದು ಪಟ್ಟಿಯನ್ನು ಇಟ್ಬಿಟ್ಟು ಸೇಮ್ ಪ್ರೋಸೆಸ್ಸನ್ನು ರಿಪೀಟ್ ಮಾಡಿದ್ರೆ ಆಯಿತು. ಇವಾಗ 2 ಕಡೆಗೂ ನಾನು ಪೈಪಿಂಗನ್ನು ಮಾಡ್ಕೊಂಡಿದ್ದಾಯಿತು ನೋಡಿ, ಈ ಥರ ಕಾಣಿಸ್ತಾ ಇದೆ. ಸೊ 2 ಕಡೆಗೂ ನೀಟಾಗಿ ಪೈಪಿಂಗ್ ಬಂದಿದೆ. ಈಗ ನಾವು ಇದಕ್ಕೆ ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಳ್ಳೋ ಸಮಯ. ಸೊ ಜಿಪ್ಪನ್ನು ನಾನಿಲ್ಲಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಏನು ಮಾಡಬೇಕಂದ್ರೆ ಮೊದಲನೇದಾಗಿ ಅದೇ ಅಳತೆಯ ಅಂದರೆ ಪರ್ಸ್ ಎಷ್ಟು ಉದ್ದ ಇದೆಯೋ ಅದಕ್ಕಿಂತ 2 ಇಂಚ್ ಆಗೋಷ್ಟು ಎಕ್ಸ್ಟ್ರಾ ಜಿಪ್ಪನ್ನು ಇಟ್ಕೊಳ್ಬೇಕು. ಆಮೇಲೆ ಅದರ ತುದಿಯನ್ನು ಈ ಥರ ಮೇನ್ ಫ್ಯಾಬ್ರಿಕ್ಕಿನಿಂದ ನಾವು ಅದನ್ನು ಕ್ಲೋಸ್ ಮಾಡ್ಕೊಂಡಿರಬೇಕು. ಸೊ ಇಲ್ಲಿ ಒಂದು ಸೈಡು ನಾನು ಮಾಡ್ಕೊಂಡಿದ್ದಾಯಿತು. ಇವಾಗ ರನ್ನರನ್ನು ಇನ್ಸರ್ಟ್ ಮಾಡಿಕೊಂಡು ಮತ್ತೊಂದು ಭಾಗವನ್ನು ಕೂಡ ಅದೇ ರೀತಿಯಾಗಿ ಫಿನಿಶ್ ಮಾಡ್ಕೊಳ್ತೀನಿ. ಸೊ ಇಲ್ಲೂ ಕೂಡ ಅಷ್ಟೇ ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಬಿಟ್ಟು ಈ ಥರ ಫಿನಿಶ್ ಮಾಡಿಕೊಂಡೆ. ಇವಾಗ ನಾವು ಇದನ್ನು ಪರ್ಸ್ಗೆ ಪೌಚ್ಗೆ ಅಟ್ಯಾಚ್ ಮಾಡಬೇಕು. ಸೊ ಮೊದಲನೇದಾಗಿ ಜಿಪ್ಪನ್ನು ಈ ಪ್ರಕಾರವಾಗಿ ಇಟ್ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕ್ಕೊಂಡೆ. ನಂತರ ಅದಕ್ಕೆ ಮೇಲಿನಿಂದ ಒಂದು ಪ್ರೆಸ್ ಸ್ಟಿಚ್ಚನ್ನು ಅಥವಾ ಟಾಪ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಇದಾದ ನಂತರ ಪಕ್ಕದ ಕಡೆಗೆ ಪೌಚ್ಗೆ ಜಿಪ್ಪನ್ನು ಅಟ್ಯಾಚ್ ಮಾಡಬೇಕಲ್ವ, ಅಲ್ಲೂ ಕೂಡ ಇದೇ ರೀತಿಯಾಗಿ ನಾವು ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ಬೇಕು. ಈ ಥರ ಜಿಪ್ಪನ್ನು ಓಪನ್ ಮಾಡಿಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ ಸ್ಟಿಚ್ ಮಾಡೋಕ್ಕೆ. ಸೊ ನಾನಿಲ್ಲಿ ನಿಮ್ಗೆ ತೋರಿಸ್ತೀನಿ. ಈ ಥರ ಜಿಪ್ಪನ್ನು ಓಪನ್ ಮಾಡಿಕೊಂಡು ನಂತರ ಅದನ್ನು ಹೊರಮುಖವಾಗಿ ಇಟ್ಬಿಟ್ಟು ಹೊಲಿಬೇಕು. ಸೊ ಈ ಥರ ಇಟ್ಬಿಟ್ಟು ತುದಿವರೆಗೂ ಹೊಲ್ಕೊಂಡು ನಂತರ ಅದನ್ನು ಉಲ್ಟಾ ಟಾಪ್ ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು, ಪ್ರೆಸ್ ಸ್ಟಿಚ್ಚನ್ನು ಮಾಡ್ಕೊಳ್ಬೇಕಾಗತ್ತೆ ನೋಡಿ. ಇದು ಫೈನಲ್ ಆಗಿ ಈ ಥರ ಕಾಣಿಸ್ತಾ ಇದೆ. ತುಂಬ ಈಸಿ ಇದನ್ನು ಹೊಲಿಯೋದು. ಕೇವಲ 1 ಪೀಸ್ ಬಟ್ಟೆಯಿಂದ ಯಾವುದೇ ಕಟ್ಟು ಇಲ್ದೇ ಆರಾಮಾಗಿ ಹೊಲ್ಕೊಳ್ಬೋದು. ಮತ್ತು ಮೇಯ್ನಾಗಿ ರೈಸ್ ಬ್ಯಾಗನ್ನು ಯೂಸ್ ಮಾಡಿ ಮಾಡುವಂಥ ಪೌಚ್ ಇದು. ರೈಸ್ ಪೌಚ್ ಅನ್ನ ಹೊಲಿಯೋದಕ್ಕೆ ನಾನು ರೈಸ್ ಬ್ಯಾಗ್ ಅನ್ನ ಬಳಸ್ತಾ ಇದ್ದೀನಿ. ನಿಮ್ಮ ಹತ್ರ ಸ್ಪಾಂಜ್ ಇದೆ ಅಂತಾದ್ರೆ ಸ್ಪಾಂಜ್ ಕೂಡ ನೀವು ಬಳಸಬಹುದು. ರೈಸ್ ಬ್ಯಾಗ್ ಎಲ್ಲರ ಹತ್ರನೂ ಇರತ್ತಲ್ವಾ, ಹಾಗಾಗಿ ನಾನಿವತ್ತು ಅದನ್ನೇ ಯೂಸ್ ಮಾಡಿ ಮಾಡ್ತಿರೋದು. ಇವಾಗ ರೈಸ್ ಬ್ಯಾಗು ಮಧ್ಯದಲ್ಲಿ ಇಟ್ಟಿದ್ದೀನಿ. ಹಾಗೆ ಲೈನಿಂಗು ಮೇನ್ ಕ್ಲಾತ್ ಇಟ್ಬಿಟ್ಟು ಕ್ವಿಲ್ಟ್ ಮಾಡಿ ರೆಡಿ ಮಾಡ್ಕೊಂಡೆ ನೋಡಿ. ಈ ತರದ ಒಂದು ಪ್ಲೇಟ್ ಇರುತ್ತಲ್ವಾ, ಅದರಿಂದ ಈ ತರ ನಾವು ಟ್ರೇಸ್ ಮಾಡ್ಕೊಳ್ಬೇಕು.
ಹಾಗೆ ಅದಕ್ಕಿಂತ ಮುಂಚೆ ಇದರ ಅಳತೆಯನ್ನ ಹೇಳ್ಬಿಡ್ತೀನಿ. 11 by 11 ಇದೆ. ನೀವು ಇದೇ ರೀತಿ 1 ಇಂಚು ಜಾಸ್ತಿ ಮಾಡ್ಕೊಂಡ್ರೆ ಉದ್ದ ಮತ್ತೆ ಅಗಲ ಸ್ವಲ್ಪ ಜಾಸ್ತಿ ದೊಡ್ಡ ಪೌಚ್ ನೀವು ಆರಾಮಾಗಿ ಹೊಲಿಬಹುದು. ಸೊ ಈ ಪ್ಲೇಟ್ ಅನ್ನ ತಗೊಂಡು ನಾನು ಕರೆಕ್ಟ್ ಆಗಿ ಇಲ್ಲಿ ಒಂದು ಸರ್ಕಲ್ ಅನ್ನ ಮಾರ್ಕ್ ಮಾಡಿಬಿಟ್ಟು ಅಲ್ಲಿ ಒಂದು ಸ್ಟಿಚ್ ಅನ್ನ ಹಾಕೊಳ್ತೀನಿ ಫಸ್ಟ್ಗೆ. ಸೊ ಸ್ಟಿಚ್ ಹಾಕಿದಾಯ್ತು. ಇವಾಗ ನಾನು ಇದನ್ನ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಸ್ಟಿಚ್ ಹಾಕೋದ್ರಿಂದ ನಮ್ಗೆ ನೆಕ್ಸ್ಟ್ ನಾವು ಜಿಪ್ ಎಲ್ಲ ಅಟ್ಯಾಚ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗತ್ತೆ, ಅದಕ್ಕೋಸ್ಕರ. ಸೊ ಇವಾಗ ಒಂದು ರೌಂಡ್ ಶೇಪ್ ನಮ್ಗೆ ಸಿಕ್ತು. ಈಗ ಏನ್ ಮಾಡ್ತೀನಿ ಅಂದ್ರೆ ನಾನು ಇದನ್ನ ಕರೆಕ್ಟ್ ಆಗಿ ಈ ತರ ಫೋಲ್ಡ್ ಮಾಡ್ಬಿಟ್ಟು ಸೆಂಟರ್ಸ್ ಅನ್ನ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಹೀಗೆ ಒಂದು ಫೋಲ್ಡ್ ಆಯ್ತು. ಇವಾಗ ಮತ್ತೊಂದು ಫೋಲ್ಡು ಹೀಗೆ ಮಾಡಿ ಎರಡೂ ಕಡೆನೂ ನಾನು ಈ ರೀತಿಯಾಗಿ ಸೆಂಟರ್ಸ್ ಅನ್ನ ಮಾರ್ಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಮೂರ್ ಬೆರಳಿನ ಆಚೆಗೆ ಮತ್ತೆ ಈಚೆಗೆ ಒಂದೊಂದು ಮಾರ್ಕ್ ಅನ್ನ ಮಾಡ್ಕೊಳ್ತೀನಿ. ಈ ಮಾರ್ಕ್ ಗಳ ಮೇಲೆ ನಾವು ನೆಕ್ಸ್ಟ್ ಹ್ಯಾಂಡಲ್ಸ್ ಅನ್ನ ಇಡಬೇಕು. ಹಾಗೆ ನಾನು ಏನ್ ಮಾಡ್ತೀನಿ ಅಂದ್ರೆ ಕೆಳಗಡೆ ಇಲ್ಲಿ 1 by 1 ಒಂದು ಬಾಕ್ಸ್ ಅನ್ನ ಮಾರ್ಕ್ ಮಾಡ್ಕೊಳ್ತಾ ಇದೀನಿ. ಈ ರೀತಿ 1 by 1 ಬಾಕ್ಸ್ ಮಾರ್ಕ್ ಮಾಡಿಬಿಟ್ಟು ಎರಡೂ ಕಡೆಗೂ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಬೇಕು. ಇದರಿಂದಾಗಿ ಒಂದು ಒಳ್ಳೆ ಬೇಸು ಕ್ರಿಯೇಟ್ ಆಗತ್ತೆ ಪೌಚ್ಗೆ. ಸೊ ಈ ರೀತಿಯಾಗಿ ನಾನು ಎರಡೂ ಕಡೆಗೂ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನ ಕರೆಕ್ಟ್ ಆಗಿ ಕಟ್ ಮಾಡ್ಕೊಳ್ಳೋಣ. ರೈಸ್ ಬ್ಯಾಗ್ ಅನ್ನ ಬಳಸಿರೋದ್ರಿಂದ ಒಳ್ಳೆ ಸ್ಟಿಫ್ನೆಸ್ ಕೂಡ ಬಂದಿದೆ ನೋಡಿ. ಇವಾಗ ಈ ತರ ಇದು ಕಾಣಿಸ್ತಾ ಇದೆ. ನೆಕ್ಸ್ಟ್ ನಾವು ಇದಕ್ಕೆ ಹ್ಯಾಂಡಲ್ಸ್ ಅನ್ನ ಮಾಡೋದಕ್ಕೆ 2 ಬಟ್ಟೆಯನ್ನ ತಗೊಂಡಿದ್ದೀನಿ. ಹಾಗೆ ಇದರ ಅಳತೆ 13 ಇಂಚ್ ಆಗುವಷ್ಟು ಉದ್ದ ಇದೆ ಮತ್ತೆ 2 ಇಂಚು ಅಗಲ ಇದೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ. ಈಗ ಇದನ್ನ 4 ಫೋಲ್ಡ್ ಮಾಡಿಬಿಟ್ಟು 2 ಹ್ಯಾಂಡಲ್ಸ್ ಅನ್ನ ಹೊಲ್ಕೊಳ್ತೀನಿ ನೋಡಿ. ಈ ತರ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಇವಾಗ 2 ಹ್ಯಾಂಡಲ್ಸ್ ರೆಡಿ ಆಯ್ತು. ಈಗ ನಾನು ಮೊದಲೇ ಮಾರ್ಕ್ ಮಾಡ್ಕೊಂಡಿದ್ದೀನಲ್ವಾ, ಅದರ ಮೇಲೆ ಇದನ್ನ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ತೀನಿ. ಎರಡೂ ಕಡೆಗೂ ಇದೇ ರೀತಿಯಾಗಿ ಇಟ್ಬಿಟ್ಟು ಸ್ಟಿಚ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನು ಸ್ಟಿಚ್ ಅನ್ನ ಮಾಡ್ಕೊಂಡಿದ್ದಾಯ್ತು ನೋಡಿ, ಈ ತರ ಕಾಣಿಸ್ತಾ ಇದೆ. ನೆಕ್ಸ್ಟ್ ನಾವು ಇದಕ್ಕೆ ಜಿಪ್ ಅನ್ನ ಅಟ್ಯಾಚ್ ಮಾಡಬೇಕು. ಸೊ ಜಿಪ್ ಅನ್ನ ನಾನೇನ್ ಮಾಡ್ತೀನಿ ಅಂತಂದ್ರೆ ಈ ಕಾರ್ನರ್ ಇಂದ ಸ್ಟಾರ್ಟ್ ಮಾಡಿ ಆ ಕಾರ್ನರ್ ವರೆಗೂ ಈ ತರ ತಿರುಗಿಸ್ತಾ ನಾವು ಹಚ್ಬೇಕಾಗತ್ತೆ. ಸೊ ನಾನು ಇಲ್ಲಿ ಸ್ಪ್ಲಿಟ್ ಮಾಡ್ಕೊಂಡ್ ಬಿಟ್ಟಿದ್ದೀನಿ ಜಿಪ್ ಅನ್ನ, ಅಂದ್ರೆ ನಮ್ಗೆ ಹೊಲಿಯೋದಕ್ಕೆ ತುಂಬಾನೇ ಈಸಿ ಆಗತ್ತೆ, ಅದಕ್ಕೋಸ್ಕರ. ಸೊ ಇಲ್ಲಿ ಒಂದ್ ಕಡೆ ನಾನು ಜಿಪ್ ಅನ್ನ ಹೇಗೆ ಹಚ್ಚಿದ್ದೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಇದೇ ರೀತಿಯಾಗಿ ಮತ್ತೊಂದ್ ಕಡೆಗೂ ನಾವು ಸ್ಟಿಚ್ ಮಾಡ್ಕೊಂಡ್ರೆ ಆಯ್ತು. ತುಂಬಾ ಸಿಂಪಲ್ ಆಗಿದೆ, ಮತ್ತೆ ನೀವು ಬಿಗಿನರ್ಸ್ ಆದ್ರೂ ಸಹ ಇದನ್ನ ಆರಾಮಾಗಿ ಮನೆಯಲ್ಲಿ ಮಾಡ್ಕೊಳ್ಬಹುದು. ಸೊ ಇಲ್ಲಿ ನಾನು ಒಂದ್ ಕಡೆ ಜಿಪ್ ಅನ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಮೇಲಿನಿಂದ ಪ್ರೆಸ್ ಸ್ಟಿಚ್ ಅನ್ನು ಕೂಡ ಮಾಡ್ಕೊಳ್ತೀನಿ. ಅದೇ ರೀತಿಯಾಗಿ ಇನ್ನೊಂದು ಕಡೆಗೂ ಜಿಪ್ ಅನ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾಯ್ತು ನೋಡಿ, ಇದು ಈ ತರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇವಾಗ ಇದಕ್ಕೆ ರನ್ನರ್ ಅನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಒಂದ್ಸಲ ನಾನು ರನ್ನರ್ ಅನ್ನ ಇನ್ಸರ್ಟ್ ಮಾಡಿಬಿಟ್ಟು ಮತ್ತೆ ಆ ಜಿಪ್ಪಿನಿಂದ ಹೊರಗೆ ತೆಗೆದು ಮತ್ತೊಮ್ಮೆ ಇನ್ಸರ್ಟ್ ಮಾಡ್ಕೊಳ್ತೀನಿ ನೋಡಿ. ಇವಾಗ ಒಂದ್ಸಲ ಹಾಕಿದ್ದಾಗಿದೆ. ಇವಾಗ ಫುಲ್ ತೆಗೆದ್ಬಿಟ್ಟು ಮತ್ತೊಮ್ಮೆ ಇನ್ಸರ್ಟ್ ಮಾಡ್ಕೊಳ್ತೀನಿ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಜಿಪ್ಪು ಕ್ಲೋಸ್ಡ್ ಆಗಿರುತ್ತೆ, ನಮ್ಗೆ ಹೊಲಿಬೇಕಾದ್ರೆ ತುಂಬಾನೇ ಈಸಿ ಆಗಿರುತ್ತೆ. ಇಲ್ಲಿ ಎಂಡ್ಸ್ ಎಲ್ಲ ಸಪರೇಟ್ ಇದ್ರೆ ಜಿಪ್ಪು ಸ್ವಲ್ಪ ಹೊಲಿಯೋದಕ್ಕೆ ಕಷ್ಟ ಆಗುತ್ತೆ. ಸೊ ಈಗ ನಾನೇನ್ ಮಾಡ್ತೀನಿ, ಈ ಕಾರ್ನರ್ಸ್ ಅನ್ನ ಈ ರೀತಿಯಾಗಿ ಹಿಡಿತಾ ಅಲ್ಲಿ ನಾನು ಡಬಲ್ ಸ್ಟಿಚ್ ಅನ್ನ ಹಾಕೊಳ್ತೀನಿ. ಎಕ್ಸ್ಟ್ರಾ ಇರೋ ಜಿಪ್ ಅನ್ನೆಲ್ಲ ಕಟ್ ಮಾಡಿದ್ರಾಯ್ತು ನೋಡಿ. ಇವಾಗ ನಾನು ಸ್ಟಿಚ್ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಎಕ್ಸ್ಟ್ರಾ ಇರುವ ಬಟ್ಟೆಯ ಜಿಪ್ಪು ಇದನ್ನೆಲ್ಲ ಕಟ್ ಮಾಡ್ಬಿಡ್ಬೇಕು. ಜಿಪ್ ಅನ್ನ ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಒಂದ್ ವೇಳೆ ಕಡಿಮೆ ಬಿದ್ರೆ ನಿಮ್ಗೆ ಪ್ರಾಬ್ಲಮ್ ಆಗತ್ತೆ, ಹಾಗಾಗಿ ಚೂರ್ ಜಾಸ್ತಿ ಇಟ್ಕೊಂಡ್ರೆ ಏನು ತಪ್ಪಿಲ್ಲ ನೋಡಿ. ಇವಾಗ ಇದು ಈ ತರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇದಕ್ಕೆ ನಾವಲ್ಲಿ ಕಟ್ ಮಾಡಿದ್ವಲ್ಲ ಅದೇ ಜಾಗಕ್ಕೆ ಪೈಪಿಂಗ್ ಹಾಕಿ ಫಿನಿಶ್ ಮಾಡೋಣ. ಅಲ್ಲಿಗೆ ಜಿಪ್ಪು ಕೂಡ ಗಟ್ಟಿಯಾಗಿ ಓಪನ್ ಆಗೋ ಸಾಧ್ಯತೆಗಳು ಇರೋದಿಲ್ಲ. ಸೊ ಈ ರೀತಿಯಾಗಿ ಮೇನ್ ಬಟ್ಟೆ ಇತ್ತಲ್ವಾ, ಅದ್ರದ್ದೇ ಒಂದ್ ಪೀಸ್ ಅನ್ನ ಇಲ್ಲಿ ಎರಡೂ ಕಡೆಗೂ ನಾನು ಸ್ಟಿಚ್ ಹಾಕೊಳ್ತೀನಿ. ಸೊ ಪೈಪಿಂಗ್ ಮಾಡ್ಕೊಂಡಿದ್ದಾಗಿದೆ ನೋಡಿ, ಈ ತರ ಕಾಣಿಸ್ತಾ ಇದೆ. ಇವಾಗ ಇದನ್ನ ಸೀದಾ ಮಾಡ್ಕೊಳ್ಳೋಣ. ಸುಂದರವಾದ ಪೌಚ್ ರೆಡಿ ಟು ಯೂಸ್. ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಏನ್ ಮಾಡ್ಬೇಕು, ಒಂದು ಲೈಕ್ ಮಾಡ್ಬೇಕು, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಬೇಕು. ಮತ್ತೆ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಖಂಡಿತ ಕಮೆಂಟ್ ನಲ್ಲಿ ಕೇಳಿ, ನಾನು ಉತ್ತರಿಸ್ತೀನಿ. ಮತ್ತಿನ್ನೇನು, ಇನ್ನೊಂದು
ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.